ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೀಡಿಂಗ್ ಒನ್ ಸೈಡೆಡ್ ಲವ್ ಏನಿದೆ ಅಂತ ನೋಡೋಣ ಬನ್ನಿ. ಫಸ್ಟ್ ನೀವು ಯಾರಿಗೆ ನಿಮ್ಮ ಪ್ರೀತಿನ ಹೇಳ್ಬೇಕು ಅನ್ಕೊಂಡಿದ್ದೀರೋ ನಿಮಗೆ ಅವ್ರ ಮೇಲೆ ಯಾವ ಥರ ಎನರ್ಜಿ ಇದೆ ಅಂತ ಚೆಕ್ ಮಾಡೋಣ. ನಂತರ ನಿಮ್ಮ ಪಾರ್ಟ್ನರ್ ಎನರ್ಜಿ ಹೇಗಿದೆ, ಅವರು ನಿಮ್ಮ ಪ್ರೀತಿನ ಬೇಗ ಅಕ್ಸೆಪ್ಟ್ ಮಾಡ್ಕೊಳ್ತಾರಾ ಅಥವಾ ಟೈಮ್ ತಗೊಳ್ತಾರಾ ಅಂತ ಚೆಕ್ ಮಾಡೋಣ. ಯಾರಿಗಾದರೂ ಪರ್ಸ್ನಲ್ ರೀಡಿಂಗ್ಸಲ್ಲಿ ಇಂಟ್ರೆಸ್ಟ್ ಇದ್ದರೆ ನಿಮ್ಮ ಕ್ವೆಶನ್ಸ್ನ ಕಮೆಂಟಲ್ಲಿ ತಿಳಿಸಿ, ನಾನು ಆ ರಿಲೇಟೆಡ್ ವಿಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಇಲ್ಲಾಂದರೆ ನಿಮ್ಮ ಕ್ವೆಶನ್ಸ್ನ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಆಗಿರೋ ವಾಟ್ಸಪ್ ನಂಬರ್ಗೆ ಕಳಿಸಿ, ಸಾಧ್ಯವಾದಷ್ಟು ಬೇಗ ರಿಪ್ಲೈ ಮಾಡ್ತೀನಿ ಅಂತ ಹೇಳ್ತಾ ಸ್ಟಾರ್ಟ್ ಮಾಡೋಣ. ನಿಮಗೆ ನಿಮ್ಮ ಪಾರ್ಟ್ನರ್ ಮೇಲೆ ಟ್ರೂ ಫೀಲಿಂಗ್ಸ್ ಇದೆ, ಅವರಲ್ಲಿ ನಿಮಗೆ ಒಂದು ಪಾಸಿಟಿವ್ ವೈಬ್ ಉಂಟಾಗಿದೆ, ಅವರನ್ನು ನೀವು ಜಾಸ್ತಿ ಇಷ್ಟಪಡ್ತೀರಾ. ನಿಮ್ಮ ಇಬ್ಬರು ರಿಲೇಷನ್ಶಿಪ್ಪಲ್ಲಿ ಸ್ಟ್ರೆಂತ್ ತುಂಬ ಚೆನ್ನಾಗಿದೆ, ಒಂದು ಒಳ್ಳೆ ಸಂಬಂಧ ನಿಮ್ಮದು ಆಗಿರುತ್ತೆ. ನಿಮ್ಮಿಬ್ಬರು ಪಾರ್ಟ್ನರ್ಶಿಪ್ ಜೀವನದಲ್ಲಿ ಎಲ್ಲ ಗೋಲ್ಸ್ನ ಗೆಲ್ತೀರಾ. ನೀವು ನಿಮ್ಮ ಪಾರ್ಟ್ನರ್ ತುಂಬ ಪ್ರೊಟೆಕ್ಟ್ ಮಾಡ್ತಾರೆ. ಆದರೆ ನಿಮಗೆ ಭಯ ಇದೆ, ಅವರು ನಿಮ್ಮ ಪ್ರೀತಿನ ಅಕ್ಸೆಪ್ಟ್ ಮಾಡ್ತಾರಾ ಇಲ್ವಾ ಅಂತ. ನಾನು ಪ್ರಪೋಸ್ ಮಾಡಿದ್ರೆ ಏನು ತಿಳ್ಕೊಳ್ತಾರೆ ಅಂತ ಆತಂಕ, ಭಯ ಬೇಡ, ಬಿಟ್ಬಿಡಿ. ನಿಮ್ಮ ಪ್ರೀತಿ ಮಾಡೋ ವ್ಯಕ್ತಿ ರೈಟ್ ಪರ್ಸನ್ ಆಗಿದ್ದಾರೆ. ದೇವರು ಸಂದೇಶ ಏನಿದೆ ಅಂತಲೂ ನೋಡೋಣ ಇದ್ರ ಜೊತೆಗೆ. ಸೊ ನಿಮ್ಮ ಎನರ್ಜಿ ತುಂಬ ಸ್ಟ್ರಾಂಗ್ ಆಗಿದೆ ಅವ್ರ ಮೇಲೆ. ಬಟ್ ನಿಮಗೆ ಆತಂಕದಿಂದನೇ ನೀವು ತುಂಬಾ ಯೋಚನೆ ಮಾಡ್ತಿದ್ದೀರಾ, ಹೇಳೋ ಬೇಡವೋ, ಬೇಡ, ನನ್ನ ಮನಸ್ಸಿನ ಮಾತು ಹೇಳ ಅಂತ. ಆ ಭಯ ಬೇಡ, ಭಯ ಬಿಟ್ಟಾಕಿ ಧೈರ್ಯವಾಗಿ ಒಂದು ಒಳ್ಳೆ ಟೈಮಿಂಗ್ ನೋಡ್ಕೊಂಡು ನೀವು ಹೇಳಿದ್ರೆ ಖಂಡಿತ ಅವರು ಯಾವ ಥರ ನಿಮಗೆ ರೆಸ್ಪಾಂಡ್ ಕೊಡ್ತಾರೆ ಅಂತ ಗೊತ್ತಾಗುತ್ತೆ. ನೀವು ಮನಸ್ಸಲ್ಲೇ ಇಟ್ಕೊಂಡ್ರೆ ಅವ್ರಿಗೆ ಹೇಗೆ ಗೊತ್ತಾಗುತ್ತೆ ಹೇಳಿ. ಒಳ್ಳೆ ಫ್ರೆಂಡ್ಶಿಪ್ ಕೂಡ ಪ್ರೀತಿನೇ ಅಲ್ವಾ. ಒಂದ್ಸತಿ ನಿಮ್ಮ ಮನಸ್ಸಿನ ಮಾತನ್ನ ಹೇಳೋದಕ್ಕೆ ಟ್ರೈ ಮಾಡಿ. ಸೊ ದೇವರ ಸಂದೇಶ ಏನಿದೆ ಅಂತ ನೋಡೋಣ. ನಾನು ಇಲ್ಲಿ ಇಂಡಿಯನ್ ಟ್ಯಾರೋ ಕಾರ್ಡ್ನ ರೀಡ್ ಮಾಡ್ತಾ ಇದ್ದೀನಿ. ಸೊ ದೇವರ ಸಂದೇಶ, ಒಂದು ಮೆಸೇಜ್ ನಿಮ್ಮ ಸೈಡಿಂದ ಏನು ಬರುತ್ತೆ ಅಂತ. ಸೊ ದೇವರ ಸಂದೇಶ ಕೂಡ ನಿಮ್ಮ ಪ್ರೀತಿಗೆ ಗ್ರೀನ್ ಸಿಗ್ನಲ್ ಕೊಡ್ತಾ ಇದ್ದಾರೆ. ವಿಚಾರ ಮಾಡಿ ಕಾಮಾಗಿ ನಿಮ್ಮ ಪ್ರೀತಿ ಮಾತನ್ನು ನಿಮ್ಮ ಪಾರ್ಟ್ನರ್ಗೆ ಹೇಳಿ, ಶೇರ್ ಮಾಡ್ಕೊಳ್ಳಿ ಅಂತ ದೇವ್ರ ಸಂದೇಶ ಕೂಡ ನಿಮಗೆ ಸಿಗ್ತಾ ಇದೆ. ಸೊ ಸೇಮ್ ಇದೇ ರೀತಿ ನಿಮ್ಮ ಪ್ರೀತಿ ಮಾತನ್ನ ಹೇಗೆ ಅಕ್ಸೆಪ್ಟ್ ಮಾಡ್ತಾರೆ ಅಂತ ಇವಾಗ ನೋಡೋಣ ಬನ್ನಿ. ನಿಮ್ಮ ಅಪೋಸಿಟ್ ಪರ್ಸನ್ಗೆ ಯಾವ ಥರ ಕಾರ್ಡ್ಸ್ ಬರುತ್ತೆ ಅಂತ ನೋಡೋಣ. ಓಕೆ, ನಿಮಗೆ 2 ಎಸ್ ಕಾರ್ಡ್ ಬಂದಿತ್ತು, 1 ನೋ ಕಾರ್ಡ್ ಬಂದಿತ್ತು. ಸೊ ನೋ ಅನ್ನೋದೇ ಭಯವಾಗಿತ್ತು. ಸೊ ಸೇಮ್ ನಿಮ್ಮ ಪರ್ಸನ್ಗೆ ಯಾವ ಥರ ಬರುತ್ತೆ ಅಂತ ನೋಡೋಣ. ನಿಮ್ಮ ಅಪೋಸಿಟ್ ಪರ್ಸನ್ ಅವರು ನಿಮ್ಮ ಪ್ರೀತಿನ ಅಕ್ಸೆಪ್ಟ್ ಮಾಡೋದಕ್ಕೆ ಸದ್ಯಕ್ಕೆ ರೆಡಿ ಇಲ್ಲ. ಅವರಿಗೆ ಯಾವುದೋ ಒಂದು ಹಳೆ ಪ್ರೀತಿಯ ಯೋಚನೆ ಕಾಡ್ತಿದೆ. ಅವರು ತುಂಬಾ ನೋವು ಪಡ್ತಾ ಇದ್ದಾರೆ. ಎಲ್ಲಾನು ಮರೆತು ಅವರಿಗೆ ಇರೋದಕ್ಕೆ ಆಗ್ತಾ ಇಲ್ಲ. ಹಿಂದೆ ಪ್ರೀತಿಯ ವಿಚಾರದಲ್ಲಿ ತುಂಬ ಮೋಸ ಹೋಗಿದ್ದಾರೆ, ಕಾನ್ಫಿಡೆನ್ಸ್ ಕಳ್ಕೊಂಡಿದ್ದಾರೆ. ಅವರಿಗೆ ಆತಂಕ, ಭಯ, ಡಿಪ್ರೆಷನ್ನಿಂದ ಕೊರಗ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ನಿಮ್ಮ ಪ್ರೀತಿನ ಅಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ಅವರು ಭಯ ಪಡ್ತಾ ಇದ್ದಾರೆ. ಆದರೆ ಯಾವತ್ತಾದರೂ ಒಂದಿನ ನಿಮ್ಮ ಪ್ರೀತಿನ ಅಕ್ಸೆಪ್ಟ್ ಮಾಡ್ತಾರೆ. ಏಕೆಂದರೆ ಅವರಿಗೆ ನೀವು ಅಂದರೆ ಅವರಿಗೂ ಇಷ್ಟ. ನಿಮ್ಮ ಕೇರಿಂಗ್ ನೇಚರ್ ಅವರನ್ನು ಮತ್ತು ಅವರ ಬದುಕನ್ನು ಚೇಂಜ್ ಮಾಡುತ್ತೆ. ಸೊ ಅವರು ನಿಮ್ಮ ಫ್ರೆಂಡ್ಶಿಪ್ನ ತುಂಬ ಇಷ್ಟಪಡ್ತಾ ಇದ್ದಾರೆ. ನೀವು ಅವ್ರ ಜೊತೆ ಇದ್ದರೆ ಅವರಿಗೆ ಯಾವುದ್ರ ಬಗ್ಗೆ ಯೋಚನೆ ಇರೋದಿಲ್ಲ. ನಿಮ್ಮ ಪ್ರೀತಿನ ಅಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕೆ ಟೈಮ್ ತಗೊಳ್ತಾರೆ. ಸೊ ಆ ಟೈಮ್ಗೋಸ್ಕರ ನೀವು ವೆಯ್ಟ್ ಮಾಡಬೇಕಾಗುತ್ತೆ. ಏನಕ್ಕಂದರೆ ಅವ್ರಿಗೆ ನೀವಂದರೆ ಇಷ್ಟ ಇದ್ದರೂ ಕೂಡ ಅವರು ಭಯ, ಆತಂಕದಲ್ಲಿದ್ದಾರೆ. ಏನಕ್ಕೆಂದರೆ ಯಾವುದೋ ಒಂದು ಹಳೆ ಪ್ರೀತಿಯಿಂದ ಅವರು ಮೋಸ ಹೋಗಿ ಎಚ್ಚರ್ಕೊಂಡಿದ್ದಾರೆ. ಸೊ ಅವರಿಗೆ ಪ್ರೀತಿ ಅಂದ್ರೆ ಭಯ ಬಂದ್ಬಿಟ್ಟಿದೆ. ಬಟ್ ನಿಮ್ಮ ಫ್ರೆಂಡ್ಶಿಪ್ಪಲ್ಲಿ ಅವರು ತುಂಬ ಕಂಫರ್ಟ್ ಆಗಿದ್ದಾರೆ, ತುಂಬ ಸೆಕ್ಯೂರ್ಡ್ ಆಗಿದ್ದಾರೆ. ಬಟ್ ಇದನ್ನು ಅವ್ರ ಲೈಫಲ್ಲಿ ತೊಗೊಂಡು ಹೋಗಬೇಕು ಅಂತ ಇಷ್ಟಪಡ್ತಾ ಇದ್ದಾರೆ. ಬಟ್ ಆದರೆ ಅವ್ರಿಗೆ ಮತ್ತೆ ನಾನು ಎಲ್ಲಿ ಮೋಸ ಆಗುತ್ತೆ, ನನ್ನಿಂದ ಮೋಸ ಮಾಡ್ಕೊಂಡ್ಬಿಡ್ತೀನಿ, ಮತ್ತೆ ಏನಾದರೂ ಹಳೆ ಪ್ರೀತಿ ಥರನೇ ಇದನ್ನು ನನಗೆ ಏನಾದರೂ ಇದರಿಂದ ನಾನು ಏನಾದರೂ ತೊಂದರೆ ಅನುಭವಿಸ್ತೀನ ಅಂತ ತುಂಬ ಆತಂಕದಲ್ಲಿದ್ದಾರೆ. ಅವ್ರಿಗೆ ಟೈಮ್ ಕೊಡಬೇಕಾಗುತ್ತೆ ನೀವು. ಸೊ ಅವ್ರ ಮನಸ್ಸನ್ನ ಗೆಲ್ಲಬೇಕು ನೀವು. ಅವ್ರಿಗೂ ನಿಮ್ಮ ಮೇಲೆ ತುಂಬ ಇಂಟ್ರೆಸ್ಟ್ ಇದೆ ಅಂತ ಹೇಳ್ತಾ ದೈವ ಕಾರ್ಡ್ ಏನು ಬರುತ್ತೆ ಇವ್ರಿಗೆ ಅಂತ ಹೇಳೋಣ. ದೈವದ ಸಂದೇಶ ಇವ್ರ ಸೈಡ್ ಏನಿದೆ ಅಂತ ಹೇಳೋಣ.
ಇಲ್ಲಿ ನಾನು ಸೇಮ್ ಹಾಗೆ ಹೇಳ್ದಂಗೆ ಇಂಡಿಯನ್ ಟ್ಯಾರೋ ಕಾರ್ಡ್ನ ಪಿಕ್ ಮಾಡ್ತಾ ಇದ್ದೀನಿ. ಸೊ ನಿಮ್ಮ ಪಾರ್ಟ್ನರ್ ಎನರ್ಜಿಗೆ ದೇವರ ಸಂದೇಶ ಕೂಡ ನಿಮ್ಮ ಪಾರ್ಟ್ನರ್ ಬಗ್ಗೆ ಹೇಳೋದು ಏನಂದ್ರೆ, ಅವರು ಎಲ್ಲಾನು ಕಂಟ್ರೋಲಿಂಗ್ ಅಲ್ಲಿ ಇಟ್ಕೊಂಡಿದ್ದಾರೆ. ಅವ್ರ ಮನಸ್ಸನ್ನ ತುಂಬಾ ಸ್ಟ್ರಾಂಗ್ ಆಗಿ ಇಟ್ಕೊಂಡಿದ್ದಾರೆ. ಅವ್ರ ಮನಸ್ಸು ನೀವು ಬೇಕು ಅಂದ್ರೂ ಬುದ್ಧಿ ಭಯ ಪಡ್ತಾ ಇದೆ, ಬೇಕಾ ಬೇಡವಾ ಅಂತ ಎಲ್ಲವನ್ನು ಸರಿಪಡಿಸೋದಕ್ಕೆ ಸಮಯ ತಗೊಳುತ್ತೆ ಅಂತ ಹೇಳ್ತೀನಿ. ಸೊ ಅವ್ರ ಮೈಂಡ್ ನೀವು ಬೇಡ ಅಂತ ಇದೆ, ಹಾರ್ಟ್ ಬೇಕು ಅಂತ ಇದೆ, ಬಟ್ ಮೈಂಡು ಹಾರ್ಟ್ಗೂ ಅವರು ಕನೆಕ್ಟ್ ಮಾಡಿ ಅವ್ರ ಮನಸ್ಸಿನ ಮಾತಿಗೆ ಅಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ಟೈಮ್ ತಗೊಳ್ತಾರೆ. ಸೊ ನೀವು ಅವ್ರಿಗೆ ಟೈಮ್ ಕೊಡಿ ಅಂತ ಹೇಳ್ತಾ, ಅವ್ರ ಎನರ್ಜಿ ಇವಾಗ ಸ್ಟ್ರಾಂಗ್ ಆಗಿದ್ರು ಕೂಡ ಅವರು ನಿಮ್ಮ ಪ್ರೀತಿನ ಇವಾಗ ಅಕ್ಸೆಪ್ಟ್ ಮಾಡ್ಕೊಳ್ಳೋ ಸಿಚುವೇಶನ್ ಅಲ್ಲಿ ಇಲ್ಲ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ನಾನು ಇಲ್ಲಿ ನಿಮಗೆ ಒಂದು ಯೂನಿವರ್ಸ್ ಮೆಸೇಜ್ ಕೂಡ ನಿಮಗೆ ನಿಮ್ಮ ಪ್ರೀತಿಗೆ ಏನಂತ ಸಪೋರ್ಟ್ ಕೊಡುತ್ತೆ ಅಂತ ನಾನು ಹೇಳೋದಕ್ಕೆ ನೋಡೋಣ ಅಂತ ಇಷ್ಟಪಡ್ತೀನಿ. ಸೊ ಇಲ್ಲಿ ನಾನು ಒಂದು ಕಾರ್ಡ್ ಪಿಕ್ ಮಾಡ್ತಾ ಇದ್ದೀನಿ, ಯೂನಿವರ್ಸ್ ಕಾರ್ಡ್ ಮೆಸೇಜ್. ಸೊ ಯೂನಿವರ್ಸ್ ಮೆಸೇಜ್ ಕೂಡ ನಿಮಗೆ ಕಮಿಟ್ ಫುಲ್ಲಿ ಅಂತ ಹೇಳ್ತಾ ಇದೆ. ಅಂದ್ರೆ ನೀವು ಪ್ರೀತಿಯ ರೈಟ್ ಪರ್ಸನ್ನ ಚೂಸ್ ಮಾಡಿದ್ದೀರಾ, ಬಟ್ ಆ ಪ್ರೀತಿನ ನೀವು ಗೆಲ್ಲಬೇಕು ಅಂದ್ರೆ ಸ್ವಲ್ಪ ಟೈಮ್ ಕೊಡಬೇಕು ಅಂತ ಹೇಳ್ತಾ ಇದೆ. ಆಲ್ ದ ಬೆಸ್ಟ್ ನಿಮ್ಮ ಪ್ರೀತಿಗೆ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಇಷ್ಟ ಆದಲ್ಲಿ ದಯವಿಟ್ಟು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.